ಹಿನ್ನಡೆ ನೋಟ ಯಾವ ರೀತಿ ಆಗಿತ್ತು ಅಂದರೆ ಸಂಸತ್ ಕ್ಷೇತ್ರದ ಹಿನ್ನಡೆ ನೋಟ ಹೇಗಿತ್ತು ಅಂದರೆ 2009ರಿಂದ ಇಲ್ಲಿಯ ತನಕ ಕೆಲಸ ಕಾರ್ಯಗಳು ಹೇಗಿದೆ, ಜೊತೆಗೆ ಯಾರೆಲ್ಲ ಅಧಿಕಾರಕ್ಕೆ ಬಂದಿದ್ದಾರೆ, ಅವರು ಎಷ್ಟು ಮತಗಳಿಂದ ಗೆದ್ದಿದ್ದಾರೆ, ಅದನ್ನು ಒಂದ್ಸಲ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಶಿವಕುಮಾರ್ ಉದಾಸಿ ಬಿಜೆಪಿಯಿಂದ 87,920 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದ ಸಲೀಂ ಅಹಮದ್ ವಿರುದ್ಧ ಜಯವನ್ನ ಬಾರಿಸಿದ್ರು. ಸೊ ಇನ್ನು 2013 ನೋಡಿ, 2013 ಚುನಾವಣೆ ಅಂತ ನೋಡಿದಾಗ ಅಲ್ಲಿ ಕೂಡ ಬಿಜೆಪಿ ಗೆಲುವಾಗತ್ತೆ. ಶಿವಕುಮಾರ್ ಉದಾಸಿ ಅವರು ಕೂಡ ಗೆಲುವನ್ನು ಬಾರಿಸ್ತಾರೆ. ಅಲ್ಲಿ 87,571 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಲೀಂ ಅಹಮದ್ ವಿರುದ್ಧ ಜಯವನ್ನು ಬಾರಿಸ್ತಾರೆ. ಇನ್ನು 2019ರ ಚುನಾವಣೆ ಅಂತ ನೋಡಿದಾಗ ಶಿವಕುಮಾರ್ ಉದಾಸಿ ಅವರು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ನೋಡಿ 1,40,882 ಮತಗಳ ಅಂತರದಿಂದ ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಅಲ್ಲಿ ಕಾಂಗ್ರೆಸ್ ಕಡೆಯಿಂದ ಡಿ.ಆರ್. ಪಾಟೀಲ್ ವಿರುದ್ಧ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅಂದರೆ ಇಲ್ಲಿ ಸತತವಾಗಿ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು. ಸೊ ಈ ಬಾರಿ ಅದು ಹಾಗೆ ಆಗಬಹುದು ಅಥವಾ ಆಗದೆ ಇರಬಹುದು. ಸೊ ನೋಡಬೇಕಾಗತ್ತೆ ಮತದಾರರ ಮನಸ್ಸಲ್ಲಿ ಏನಿದೆ ಅಂತೇಳಿ. ಇನ್ನು 2024ರ ಚುನಾವಣೆಯನ್ನು ನೋಡಿದಾಗ ಅಂದರೆ ಈಗ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಈಗ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆನಂದ ಸ್ವಾಮಿ ಗಡ್ಡದೇವರ ಮಠ ಕಾಂಗ್ರೆಸ್ ಕಡೆಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈಗ ಇಬ್ಬರಿಗೂ ಕೂಡ ಚಾಲೆಂಜ್ ಅಂತೂ ಇದ್ದೇ ಇದೆ. ಸೊ ಈ ಹಿಂದೆ ನೋಡಿದಾಗ ಈಗ ಈ ಹಿಂದೆ ನೋಡಿದಾಗ ಬಿಜೆಪಿಯ ಭದ್ರಕೋಟೆ ಈ ಬಾರಿ ಛಿದ್ರ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕಾಂಗ್ರೆಸ್ಗೆ ಇದೆ. ಇಲ್ಲಿ ಈ ಆನಂದ್ ಸ್ವಾಮಿ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ಯೋಚನೆ ಮಾಡಿ ನೀವು. ಯಾಕೆ ಅಂತಂದರೆ ಶಿರಹಟ್ಟಿ ಇದೆ ಅಲ್ವಾ, ಅದು ಈ ಸಾರ್ತಿ ಅಲ್ಲಿ ಮಾತ್ರ ಕಾಂಗ್ರೆಸ್ ಸೋತಿದೆ. ಎಲ್ಲ ಕಡೆಗೂ ಸಹಿತ ಕಾಂಗ್ರೆಸ್ ಗೆದ್ದಿದೆ 7 ಮತಕ್ಷೇತ್ರದಲ್ಲಿ. ಈ ಶಿರಹಟ್ಟಿಯಲ್ಲಿ ಮಾತ್ರ ಸೋತಿದೆ. ಇವರು ಶಿರಹಟ್ಟಿಯವರು ಯಾರು, ಆನಂದ್ ಗಡ್ದೇವ್ರ ಮಠ ಅವರು ಶಿರಹಟ್ಟಿಯವರು. ಶಿರಹಟ್ಟಿಯಲ್ಲಿ ಎಲ್ಲಿ ಹಿನ್ನಡೆ ಆಗಿದೆಯೋ ಅಲ್ಲಿ ಮುನ್ನಡೆ ತರಬೇಕಾಗಿದೆ. ಬೇರೆ ಮತಕ್ಷೇತ್ರದಲ್ಲಿ ಹೇಗೂ ಕಾಂಗ್ರೆಸ್ನೆಲ್ಲ ಸಂಬಂಧಪಟ್ಟಂಥ MLAಗಳಿದ್ದಾರೆ. ಆದ್ದರಿಂದ ಶಿರಹಟ್ಟಿಯಲ್ಲಿ ಮತ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾದಾಗ ಅಲ್ಲಿರ್ತಕ್ಕಂಥ ಒಬ್ಬ ಲೋಕಲ್ ವ್ಯಕ್ತಿ ಕೊಡಬೇಕಾಗಿದೆ. ಅವರೇನು ಆನಂದ್ ಸ್ವಾಮಿಗಳೇನು ಹೊಸಬರಲ್ಲ ಆ ಮತಕ್ಷೇತ್ರಕ್ಕೆ. ಯಾಕೆಂತ ಅವ್ರ ತಂದೆಯವರು 2 ಸರ್ತಿಯೂ ಸಹಿತ ಅಲ್ಲಿ MLA ಆಗಿದ್ರು. ಅಲ್ಲಿ ಅವ್ರ ತಂದೆಯವರು ಅವ್ರದೇ ಆದಂಥ ಒಂದು ಪ್ರಭಾವ ಇದೆ. ಸೊ ಆದ್ದರಿಂದ ಶಿರಹಟ್ಟಿಯನ್ನು ನಾವು ಕವರ್ ಮಾಡಿದರೆ ಮುಖ್ಯವಾಗಿ ಬೇರೆ ಬೇರೆದನ್ನೆಲ್ಲನೂ ಸಹಿತ ಜೊತೆ ಸೇರಿಸಿಕೊಂಡು ಗೆಲುವು ಸಾಧ್ಯ ಇದೆ ಅನ್ನುವುದು ಇವು ಕಾಂಗ್ರೆಸ್ಸಿನ ಲೆಕ್ಕಾಚಾರವಾಗಿದೆ. ಸೊ ಆದ್ದರಿಂದ ಈಗ ಆನಂದ ಸ್ವಾಮಿಯವರು ಇಲ್ಲಿ ಹೆಚ್ಚಾಗಿ ನೀವು ಹಿಂದಿನದೆಲ್ಲಾಗ ನಾವು ಗಮನಿಸಿದರೆ ಇಲ್ಲಿ ಉಮೇದುವಾರರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷಗಳೇ ಅಲ್ಲಿ ಮುಖ್ಯ ಆಗ್ತವೆ. ಹಿಂದ್ಗಡೆ ಉದಾಸಿಯನ್ನು ಅಂತ ದೊಡ್ಡ ಪ್ರಭಾವಶಾಲಿಯಾಗಿರ್ತಕ್ಕಂಥ ಅಲ್ಲಾದರೂ 3 ಸರ್ತಿ ಯಾಕೆ ಆಯ್ಕೆ ಮಾಡಿದ್ರು ಅಂತಂದರೆ 3 ಸರ್ತಿಯೂ ಸಹಿತ ಮೋದಿ ಅಲೆ ಇತ್ತು ಅಲ್ಲೇ. ಸೊ ಆದ್ದರಿಂದ ಅಂದರೆ ಅಲೆಯಲ್ಲಿ ಅವರು ತೇಲ್ಕೊಂಡ್ಬಂದ್ರು. ಇವಾಗ ಕಡಿಮೆ ಆಗಿದೆ, ಪ್ರಭಾವ ಕಡಿಮೆ ಆಗಿದೆ. ಆಮೇಲೆ ಈ ಬಾಂಡ್ ಹಗರಣ, ಆ ಹಗರಣ, ಈ ಹಗರಣಗಳಿಂದಾಗಿ ಜನ ಅಷ್ಟೊಂದು ಹುಚ್ಚರಲ್ಲ ಸರ್. ಅವರು ಯೋಚನೆ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ಆದ್ದರಿಂದ ಇವನ್ ನಿಮಗೆ ನಿನ್ನೆ ನಮ್ಮ ಭೈರಪ್ಪನವರು BJPಯ ದೊಡ್ಡ RSS ದೊಡ್ಡ ಸಮರ್ಥಕರು ನಂತರ ಭೈರಪ್ಪನವರೇ ಹೇಳಿದ್ದಾರೆ ಈ ಸರ್ತಿ BJP ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಸಿಕ್ಕೋದಿಲ್ಲ. ಅದರ ಅರ್ಥ ಏನು ಅಂತಂದರೆ ಇಲ್ಲಿ ಈ ಸಾರ್ತಿ BJP ಹಿನ್ನಡೆ ಆಗುವ ಎಲ್ಲ ಚಾನ್ಸಸ್ಗಳು ಇದ್ದಾವೆ ಅನ್ನುವುದಾಗಿದೆ. ಆದ್ದರಿಂದ ಈ ಹಾವೇರಿ ಮತಕ್ಷೇತ್ರವೂ ಸಹಿತ ಇಲ್ಲಿವರೆಗೂ ಅಲ್ಲಿ ಸೋಲಿರಲಿಲ್ಲ. ಎಲ್ಲಿವರೆಗೂ ಆ ಒಂದು ಮತಕ್ಷೇತ್ರ ಯಾವಾಗಿಂದ ಹುಟ್ಟಿತೋ 2008ರಿಂದ ಅವತ್ತಿಂದ ಇವತ್ತಿನವರೆಗೂ ಸಹಿತ BJPಯಲ್ಲಿ ಸೋತಿದ್ದೇ ಇಲ್ಲ. ನೀವು ಹೇಳಿದಾಗ ಒಂದು ಭದ್ರಕೋಟೆ ಆಗಿತ್ತು. ಆದರೆ ಈ ಸರ್ತಿ ಅದು ಛಿದ್ರ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಸೊ ಆದ್ದರಿಂದ ಅಲ್ಲಿ ಜನ ಅಭಿವೃದ್ಧಿ ನೋಡ್ತಾ ಇಲ್ಲ, ಗೊತ್ತಾಯ್ತಾ. ಮೊದಲು ಪಕ್ಷವನ್ನು ನೋಡ್ತಾ ಇದ್ರು, ಉಮೇದುವಾರನೂ ನೋಡ್ತಾ ಇರಲಿಲ್ಲ. ಆದರೆ ಈ ಸಾರ್ತಿ ಅಲ್ಲಿ ಇರ್ತಕ್ಕಂಥ ಒಂದು ಸಿನಾರಿಯೋ ತುಂಬ ಒಂದು ಸ್ವಲ್ಪ ಬದಲಾಗಿದೆ. ಈ ಸಾರ್ತಿ ಬೊಮ್ಮಾಯಿ ಅವರಿಗೆ ಬಹಳ ಕಷ್ಟ ಇದೆ ಮತ್ತು ಅಲ್ಲಿ ತುಂಬ ಫೈಟಿಂಗ್ ಇದೆ. ಸೊ ಇವುಗಳನ್ನು ನೀವು ಗಮನಿಸ್ತಾ ಹೋಗಬೇಕು. ಆಮೇಲೆ ಆಕಸ್ಮಿಕವಾಗಿ ಇವ್ರು ಗೆಲ್ಲಿ ಸೋಲಿ ಮೊದಲನೇದಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ. ಯಾಕೆ ಅದು ಹಿಂದುಳಿದ ಪ್ರದೇಶ, ಉತ್ತರ ಕರ್ನಾಟಕದ ಭಾಗಗಳು ಹಿಂದುಳಿದಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಇಲ್ಲ ಸರ್. ಕಾರ್ಖಾನೆಗಳಿಲ್ಲ ಅಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅಲ್ಲಿ ಕೆಲಸ ಇಲ್ಲ, ಅಲ್ಲಿರೋ ಲೋಕಲ್ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ಉದಾಸಿ ಅವರು 3 ಸರ್ತಿ ಅಂದರೆ 15 ವರ್ಷ ಅಲ್ಲಿ MP ಆಗಿದ್ರು ಸಹಿತ ಏನನ್ನು ಮಾಡಿದ್ದಾರೆ ಅವ್ರು ಕೇಳಿದ್ರೆ ಒಂದು ಹೆದ್ದಾರಿ ತೋರಿಸ್ತಾರೆ ಸರ್. ನಾವು ನೋಡಿ ಹೆದ್ದಾರಿ ಮಾಡಿದೀವಿ ಅಂತ. ಹೆದ್ದಾರಿ ಮಾಡೋದು 6 ಕಡೆ 10 ಕಡೆ ಟೋಲ್ ಹಾಕ್ಬಿಡೋದು. ಈ ಹೆದ್ದಾರಿ ಅನ್ನೋ ಅಭಿವೃದ್ಧಿ ಇದೆಯಲ್ಲ ಅದು ಇನ್ನೇನೂ ಇಲ್ಲ, ಉಸೂಲಾತಿ ಕೇಂದ್ರ ಅದು ಅಷ್ಟೇ. ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಹಿನ್ನೋಟ ನೋಡಿದಾಗ ಅಥವಾ ಅಲ್ಲಿಂದ 2009ರಿಂದ ಇಲ್ಲಿಯ ತನಕ ನೋಡಿದಾಗ ಈಗ ಅಭ್ಯರ್ಥಿಗಳು ಅಂದರೆ ರಾಜಕೀಯ ನಾಯಕರು
ಯಾವ ಆಧಾರದ ಮೇಲೆ ವೋಟಿಂಗ್ ಕೇಳಬಹುದು ಅಂತೇಳಿ ಅಂದರೆ ಈ ಕಾಂಗ್ರೆಸ್ ಕಡೆಯಿಂದ ಬಂದಾಗ ಕಾಂಗ್ರೆಸ್ನ ಗ್ಯಾರಂಟಿ ನೋಡಿ ವೋಟ್ ಕೇಳ್ತಾರಾ ಅಥವಾ ಮೋದಿ ಅಲೆ ನೋಡಿ ವೋಟ್ ಕೇಳ್ತಾರಾ ಅಂತೇಳಿ ಬಿಜೆಪಿ ಕಡೆ? ಹೇಮಂತ್, ನಾನು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡನ್ನೂ ಸಹ ಉಲ್ಲೇಖ ಮಾಡಬೇಕಾಗತ್ತೆ. ನಾನು ಕಳೆದ ಬಾರಿ ಈ ಒಂದು ವಿಷಯ ಉಲ್ಲೇಖ ಮಾಡಿದ್ದೇವೆ. ಈ ಬಾರಿನೂ ಸಹ ಚುನಾವಣೆಯಲ್ಲಿ ನಿಮಗೆ ಅಜೆಂಡಾಗಳು ಅಥವಾ ಅಭಿವೃದ್ಧಿಯ ವಿಚಾರಗಳನ್ನು ಯಾರೂ ಸಹ ಪ್ರಸ್ತಾಪ ಮಾಡೋದಿಲ್ಲ. ಅಜೆಂಡಾಗಳನ್ನು ಸೆಟ್ ಮಾಡಿಕೊಡ್ತಾರೆ, ಭಾವನಾತ್ಮಕ ವಿಷಯಗಳಿರ್ಬೋದು ಮತ್ತು ಅಭಿವೃದ್ಧಿ ವಿಚಾರಗಳು. ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾರೆ, ಅವರೂ ಸಹ ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿ ಅಂತ ನಾವು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಅವರು ಸಹ ಅಭಿವೃದ್ಧಿ ವಿಷಯವನ್ನು ಚರ್ಚೆ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ನಾವು ಅಭಿವೃದ್ಧಿಯನ್ನು ಹೇಗೆ ಅವರು ಪರಿಗಣಿಸ್ತಾರೆ ಅಂತ ಅನ್ನೋ ಪ್ರಶ್ನೆಯೂ ಸಹ ಉದ್ಭವಿಸುತ್ತೆ. ಇನ್ನು ಎರಡನೇದಾಗಿ ಈ ಬಾರಿನೂ ಸಹ ನೀವು ಅಭ್ಯರ್ಥಿಗಳನ್ನು ವಿಚಾರ ತೆಗೆದುಕೊಂಡ್ರೆ ಅಭ್ಯರ್ಥಿಗಳ ಒಂದು ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ವಿಷಯನೂ ಸಹ ಬರ್ತದೆ. ನಾನೀಗಾಗಲೇ ಹೇಳ್ತಾ ಇದ್ವಿ, ಬಸವರಾಜ ಬೊಮ್ಮಾಯಿ ವಿಷಯವನ್ನು ಉಲ್ಲೇಖ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಸಚಿವರಾಗಿದ್ದು ಮುಖ್ಯಮಂತ್ರಿ ಆಗಿದ್ದೂ ಸಹ, ಅವರು ಮಾಜಿ ಮುಖ್ಯಮಂತ್ರಿ, ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದರೂ ಸಹ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿನ ಸಾಕಷ್ಟು ಮಾಡ್ಬೋದಾಯಿತು, ಮಾಡಲಿಲ್ಲ. ಚುನಾವಣೆಗಳಲ್ಲಿ ಈ ಒಂದು ವಿಷಯಗಳು ಅಜೆಂಡಾ ಆಗೋದೇ ಇಲ್ಲ. ಅದು ಇದು ತುಂಬ ದುರಂತದ ವಿಷಯ. ಮಾಧ್ಯಮಗಳು ಸಹ ಚರ್ಚೆಗೆ ಬರ್ತವೆ. ಅಭಿವೃದ್ಧಿ ವಿಷಯನ ಚರ್ಚೆಗೆ ಕೈಗೆತ್ಕೊಳ್ಳೋಣ, ಅಭಿವೃದ್ಧಿ ವಿಷಯ ಎಲ್ಲಿ ಅಭಿವೃದ್ಧಿ ಚರ್ಚೆ ಕೈಗೆತ್ಕೊಳ್ತಾರೆ, ಯಾವ ಅಭಿವೃದ್ಧಿ ಚರ್ಚೆನ ಕೈಗೆತ್ಕೊಳ್ತಾರೆ, ಯಾವ ಸಮಸ್ಯೆಗಳನ್ನು ಯಾರು ಅಡ್ರೆಸ್ ಮಾಡ್ತಾರೆ? ರಾಜ್ಯದಲ್ಲಿರುವಂಥ ಸರ್ಕಾರಗಳು ಸಹ ಅಡ್ರೆಸ್ ಮಾಡೋದಿಲ್ಲ, ಕೇಂದ್ರದಲ್ಲಿರುವಂಥ ಸರ್ಕಾರಗಳು ಅಡ್ರೆಸ್ ಮಾಡೋದಿಲ್ಲ. ಶಶಿ ಅವರು ಉಲ್ಲೇಖ ಮಾಡಿದ ಕೆಲವೊಂದು ಸಂದರ್ಭದಲ್ಲಿ ಕೇಳಿದ್ರೆ, ನಾವು ಅಭಿವೃದ್ಧಿನ ಮಾಡಿದ್ದೇವೆ, ಯಾವುದಾರ ಒಂದು ಪ್ರಮುಖವಾದಂಥ ಒಂದು ಹೆದ್ದಾರಿಯನ್ನು, ಪ್ರಮುಖವಾದಂಥ ಒಂದು ಯೋಜನೆಯನ್ನು ಅಥವಾ ಏರ್ಪೋರ್ಟನ್ನು ಅಥವಾ ರೈಲ್ವೆ ಯೋಜನೆ ಕನೆಕ್ಟಿವಿಟಿಯನ್ನು ಯಾವುದನ್ನು ಒಂದನ್ನು ತೋರಿಸಿ ಸಮಗ್ರ ಅಭಿವೃದ್ಧಿಯನ್ನು ನಾವು ಪರಿಕಲ್ಪನೆಯನ್ನು ಪ್ರದರ್ಶನ ಮಾಡ್ತಾರೆ. ಹೌದು, ಸಮಗ್ರ ಅಭಿವೃದ್ಧಿ ಆಗಬೇಕಾಗತ್ತೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಒಂದು ರಾಜ್ಯ ಹೆದ್ದಾರಿ ಇರ್ಬೋದು, ಅಥವಾ ಒಂದು ಬಂದರು ಇರ್ಬೋದು, ಒಂದು ಏರ್ಪೋರ್ಟ್ ಇರ್ಬೋದು, ಅಭಿವೃದ್ಧಿಗೆ ಪೂರಕವಾಗಿರ್ತವೆ. ಅದೇ ಅಭಿವೃದ್ಧಿ ಅಲ್ಲ. ಈಗ ಅಲ್ಲಿನ ನೀವು ಉಲ್ಲೇಖ ಮಾಡ್ತಾ ಇದ್ರಿ, ಬ್ಯಾಡಗಿ ಮೆಣಸಿನಕಾಯಿ ವಿಚಾರ ಉಲ್ಲೇಖ ಮಾಡ್ತಾ ಇದ್ರಿ, ಹತ್ತಿಯನ್ನು ಉಲ್ಲೇಖ ಮಾಡ್ತೀರಿ. ಅಲ್ಲಿ ಹತ್ತಿ ಜಾಸ್ತಿ ಬೆಳೀತಾರೆ, ಬ್ಯಾಡಗಿ ಮೆಣಸಿಗೆ ಬೆಳೆಸ್ತಾರೆ, ಕಡಲೆಕಾಯಿನ ಬೆಳೀತಾರೆ, ನೆಲಗಡಲೆ ಎಲ್ಲ ಇನ್ನು ಹಸಿ ಕಡಲೆನ ಬೆಳೀತಾರೆ. ಇದನ್ನ ಆ ಸಂದರ್ಭದಲ್ಲಿ ಬೆಳೆದಂಥ ಬೆಳೆಗೆ ಸರಿಯಾದ ಸೂಕ್ತವಂತ ಬೆಂಬಲ ಬೆಳೆಯುತ್ತೆ. ಈಗ ವಿಚಿತ್ರ ಅಂತಂದರೆ, ಹಾವೇರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಬಾಗಲಕೋಟೆಯನ್ನು ತಂದು ಸಚಿವರನ್ನ ಹಾಕಿದ್ದಾರೆ. ಅಲ್ಲಿ ಅಭಿವೃದ್ಧಿಗೆ ಅವರು ಯಾವ ಥರ ಕಾಂಟ್ರಿಬ್ಯೂಷನ್ ಕೊಡುವಂಥ ಸಾಧ್ಯತೆ ಇದೆ? ಹಿಂದೆ ಇದ್ದಂಥ ಸಚಿವರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2013-18 ಅವಧಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರು. ಅವ್ರಿಗೆ ಈ ಒಂದು ಜಿಲ್ಲೆಯ ಇಂಟ್ರೆಸ್ಟ್ ಯಾಕೆ ಬೇಕಾಗ್ತದೆ? ಅವ್ರದಂತ ಕೇವಲ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಬರ್ತಾರೆ, ರಾಜಕೀಯ ಬಳಸ್ತಾರೆ ಅಥವಾ ಹಣವನ್ನು ಖರ್ಚು ಮಾಡ್ತಾರೆ, ತಮ್ಮ ಅಧಿಕಾರನ ಬಳಸ್ಕೋತಾರೆ, ಅಭ್ಯರ್ಥಿನ ಗೆಲ್ಲಿಸ್ತಾರೆ, ಅಥವಾ ಸೋತ ನಂತರ ಆ ಕಡೆ ತಲೆನೂ ಹಾಕೋದಿಲ್ಲ. ಒಂದು ವೇಳೆ ಸೋತ ನಂತರನೂ ಸಹ ಆ ಕ್ಷೇತ್ರಕ್ಕೆ ನಾವ್ಯಾಕೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಅನ್ನೋ ಬಗ್ಗೆ ಬರ್ತಾರೆ. ಕೇಂದ್ರದಲ್ಲಿ ಈಗ ನಾವು ಉಲ್ಲೇಖ ಮಾಡ್ತಾ ಇದ್ವಿ, ಕೇಂದ್ರದಲ್ಲಿ ರಾಜ್ಯದಿಂದ ಅತಿ ಹೆಚ್ಚು ಅನುದಾನವನ್ನು ಅಥವಾ 4.5 ಲಕ್ಷ ಕೋಟಿ ರೂಪಾಯಿ ರಾಜ್ಯದಲ್ಲಿ ತೆರಿಗೆ ಹೋಗುತ್ತೆ, ರಾಜ್ಯಕ್ಕೆ ಅನುದಾನ ಬರೋದಿಲ್ಲ. ಹಾಗಾಗಿ ನಾವು ಅಭಿವೃದ್ಧಿ ಮಾಡೋ ವಿಷಯದಲ್ಲಿ ನಾವು ಕಾಂಟ್ರಿಬ್ಯೂಷನ್ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಬರ್ತದೆ. ಈಗ ನಾವು ಶಶಿ ಅವರು ಉಲ್ಲೇಖ ಮಾಡ್ತೀವಿ ಅಂತ ಅಥವಾ ರಾಷ್ಟ್ರೀಯ ಹೆದ್ದಾರಿ ಉಲ್ಲೇಖ ಮಾಡಿದ್ರಿ. ರಾಷ್ಟ್ರೀಯ ಹೆದ್ದಾರಿ ಉಲ್ಲೇಖ ಮಾಡಿದ್ರೆ ರಾಜ್ಯದ ನಾವು ಏನು ಜಾಗವನ್ನು ಬಿಟ್ಟುಕೊಡ್ತೇವೆ, ಲ್ಯಾಂಡ್ ಅಕ್ವಿಷನ್ಗೆ ನಮ್ಮ ರಾಜ್ಯ ಸರ್ಕಾರ 50% ಶೇರನ್ನು ಕೊಡ್ತದೆ. ರೈಲ್ವೆ ಯೋಜನೆಗಳಿಗೆ ನಮ್ಮ ಸರ್ಕಾರ ಲ್ಯಾಂಡ್ ಅಕ್ವಿಷನ್ ಮಾಡಿ ನಾವು ಅನುದಾನವನ್ನು ಬಿಟ್ಟುಕೊಡ್ತೇವೆ. ಅದ್ರ ಜೊತೆಗೆ ಬೇರೆ ಬೇರೆ ಏನು ಏರ್ಪೋರ್ಟ್ ಮಾಡೋದಿರ್ಬೋದು ಅಥವಾ ಬೇರೆ ಯಾವುದೇ ಕೈಗಾರಿಕೆ ಮಾಡಿದ್ರು ಸಹ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡ್ತದೆ. ಅದ್ರ ಜೊತೆಗೆ 50% ಕಾಸ್ಟ್ ಶೇರಿಂಗ್ ಸಹ ರಾಜ್ಯ ಸರ್ಕಾರ ಮಾಡ್ತವೆ. ಆದರೆ ಕೇಂದ್ರ ಸರ್ಕಾರಗಳು ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ರಾಜ್ಯಗಳಿಗೆ ಅಗತ್ಯ ಇರುವಂತಹ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡುವಂಥ ನಿಷ್ಠೆಯನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲೂ ರಾಜ್ಯ ಸರ್ಕಾರವೂ ಸಹ ಪಾತ್ರಗಳಿವೆ. ಯಾಕಂದ್ರೆ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಹೀಗಾಗಿ ನಾವು ಈ ಒಂದು ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ ನಾವು ತೆಗೆದುಕೊಂಡ್ರೆ ಸಾಕಷ್ಟು ಚರ್ಚೆಗಳು ಆಗಬೇಕು. ಮತ್ತು ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ಸಂಸದರು, ಈಗ ಬಿಜೆಪಿ 25 ಜನ ಸಂಸದರಿದ್ದಾರೆ, ಇನ್ಕ್ಲೂಡಿಂಗ್ ಸುಮಲತಾ ಸೇರಿಸಿದ್ರೆ ಅಷ್ಟು ಜನ ಸೇರಿಕೊಂಡು ರಾಜ್ಯಕ್ಕೆ ದೊಡ್ಡ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದಾಗಿತ್ತು. ಆದರೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆಯಾಗಿ ಏನು ಹಣಕಾಸು ಸಚಿವರಾಗಿದ್ದಾರೆ, ಅವರು ಸಹ ಕೊಡ್ಬೋದಾಗಿತ್ತು. ಅವರು ಯಾವಂಥ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿಲ್ಲ. ಪ್ರಹ್ಲಾದ್ ಜೋಶಿ ಅವರು ದೊಡ್ಡ ಖಾತೆಯಲ್ಲಿದ್ದಾರೆ, ರಾಜ್ಯಕ್ಕೆ ಯಾವುದೇ ಅಂತ ಮಹತ್ವದ ಯೋಜನೆ ತರಿಸಲಿಲ್ಲ. ರಾಜೀವ್ ಚಂದ್ರಶೇಖರ್ ಅವರು ITBT ಸಚಿವರಾಗಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಇತ್ತು, ಅವರು ಸಹ ಮಾಡಲಿಲ್ಲ. ಈ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಷಯಗಳು, ಅಭಿವೃದ್ಧಿ ವಿಷಯಗಳು ಚರ್ಚೆಗೆ ಬರ್ತವೆ. ಆದರೆ ಚುನಾವಣೆ ಆದ ನಂತರ ಸಂಪೂರ್ಣವಾಗಿ ಕಡೆಗಣನೆ ಆಗ್ತವೆ. ಅದಾದ ನಂತರ ರಾಜಕೀಯ, ಧರ್ಮ, ಬೇರೆ ಬೇರೆ ವಿಷಯಗಳು ಮುಂಚೂಣಿಗೆ ಬರ್ತವೆ. ಆ ಮೂಲಕ ಜನರನ್ನು ಮಂಕರನ್ನು ಮಾಡ್ತಾರೆ. ಹೀಗಾಗಿ ಚುನಾವಣೆ ಮತ್ತು ರಾಜಕೀಯ, ಅಭಿವೃದ್ಧಿ ಈ ಮೂರು ಸಹ ಒಂದಕ್ಕೊಂದು ಸಂಬಂಧ ಇಲ್ಲದ ವಿಚಾರಗಳಾಗಿ ಈಗ ಒಂದು ಚುನಾವಣೆಗೆ ಬಂದಿವೆ. ಹೀಗಾಗಿ
ಈ ಮುಂದಿನ ದಿನಗಳಾದರೂ ಸಹ ಜನರು ಅಥವಾ ವಿದ್ಯಾವಂತರಾಗ್ತಿರುವಂಥ ಜನರು ಯಾಕೆ ನಾವು ಮತವನ್ನು ಚಲಾವಣೆ ಮಾಡಬೇಕು, ಈ ಅಭ್ಯರ್ಥಿಯನ್ನು ಯಾಕೆ ಆಯ್ಕೆ ಮಾಡಬೇಕು, ಆಯ್ಕೆ ಮಾಡಿದ್ರೆ ಅವ್ರನ್ನ ಏನು ನಮ್ಗೆ ಕಾಂಟ್ರಿಬ್ಯೂಷನ್ ಬರ್ತದೆ ಅಂತ ಅನ್ನೋದ್ರ ಬಗ್ಗೆ ಅವರು ಪ್ರಶ್ನೆಯನ್ನ ಮಾಡುವ ಮೂಲಕ ಅವ್ರನ್ನ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಜನರು ಸಹ ಎಚ್ಚೆತ್ತುಕೊಳ್ಳುವಂತ ಅನಿವಾರ್ಯತೆ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.